ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಅಖಾಡದಲ್ಲಿ ಪ್ರಚಾರಕ್ಕೆ ಕಾಂಗ್ರೆಸ್ ಕಿಕ್ ಸ್ಟಾರ್ಟ್ ಕೊಡ್ತಾ ಇದೆ. ನಾಳೆ ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ರಣಕಹಳೆ ಮೊಳಗಿಸ್ತಾ ಇದೆ. ಕೋಲಾರದ ಕುರುಡುಮಲೆ ದೇವಸ್ಥಾನದಿಂದ ಪ್ರಚಾರಕ್ಕೆ ಚಾಲನೆ ನೀಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿಯಿಂದ ಪ್ರಚಾರಕ್ಕೆ ಚಾಲನೆ ಸಿಗುತ್ತೆ. ಪ್ರಜಾಧ್ವನಿ 2.0 ಹೆಸರಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರ ಆರಂಭಿಸ್ತಾರೆ. ಬೆಂಗಳೂರಿನಿಂದ ಒಟ್ಟಿಗೆ ಹೊರಟಿದ್ದಾರೆ ಕೈ ನಾಯಕರು. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸಿಎಂ ಡಿಸಿಎಂ ಪ್ರಚಾರ ಮಾಡೋರಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಪ್ರಚಾರ ಮಾಡ್ತಾರೆ ಸಿದ್ದು ಡಿಕೆಶಿ. ಅವಶ್ಯಕತೆ ಇರುವ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಪ್ರತ್ಯೇಕ ಪ್ರಚಾರ ಮಾಡ್ತಾರೆ. ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ರಣತಂತ್ರ. ಅಭ್ಯರ್ಥಿಗಳ ಗೆಲುವಿಗೆ ಸಿಎಂ ಡಿಸಿಎಂ ಇವತ್ತು ಮಹತ್ವದ ಸಭೆ ನಡೆಸುತ್ತಾರೆ. ಇಡೀ ದಿನ ಸರಣಿ ಸಭೆ ನಡೆಸೋರಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಪಿಸಿಸಿ ಭವನದಲ್ಲಿ ಸರಣಿ ಸಭೆ ಇರುತ್ತೆ. 14 ಕ್ಷೇತ್ರಗಳ ಮುಖಂಡರ ಸಭೆ ಕರೆದಿದ್ದಾರೆ ಸಿಎಂ ಡಿಸಿಎಂ. ಬಂಡಾಯ ಶಮನದ ಜೊತೆ ನಾಳೆ ಪ್ರಚಾರದ ಬಗ್ಗೆ ಕೂಡ ಚರ್ಚೆ ನಡೆಸೋರಿದ್ದಾರೆ. ಪ್ರಶಾಂತ್, ಪ್ರಜಾಧ್ವನಿ 2.0 ನೋಡಿ, ಪ್ರಜಾಧ್ವನಿ 1.0 ಒಂದು ಭರ್ಜರಿ ಗೆಲುವನ್ನು ಕಾಂಗ್ರೆಸ್ಸಿಗೆ ತಂದು ಕೊಟ್ಟಿತ್ತು. ಇದೇ ಕುರುಡುಮಲೆ ಗಣಪತಿ ದೇವಸ್ಥಾನ ಅಲ್ಲಿಂದ ಕಾಂಗ್ರೆಸ್ ತನ್ನ ಪ್ರಜಾಧ್ವನಿ 1.0 ಅನ್ನು ಆರಂಭಿಸಿತ್ತು. 135-136 ಕ್ಷೇತ್ರಗಳವರೆಗೆ ಕಾಂಗ್ರೆಸ್ ಪಡೆದುಕೊಂಡಿತ್ತು. ಹೀಗಾಗಿ ಲಕ್ಕಿ ಎನ್ನುವ ಕಾರಣಕ್ಕೋಸ್ಕರ ಮತ್ತು ಅಲ್ಲಿಂದಲೇ ಪ್ರಜಾಧ್ವನಿ ಯಾತ್ರೆ ಶುರು ಆಗ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ನೋಡಿ, ರಾಜ್ಯ ಕಾಂಗ್ರೆಸ್ಗೂ ಮತ್ತು AICCಗೂ ಕರ್ನಾಟಕದ ಲೋಕಸಭಾ ಚುನಾವಣೆ 28 ಕ್ಷೇತ್ರಗಳು ಬಹಳ ಮಹತ್ವಪೂರ್ಣ. ಯಾಕಂದರೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ BJPಯನ್ನು ಸೋಲಿಸುವ ಕ್ಷಮತೆಯನ್ನು ಕಾಂಗ್ರೆಸ್ ಹೊಂದಿದ್ರೆ, ತೆಲಂಗಾಣದಲ್ಲಿ BJPಯೇ ಇಲ್ಲ, ಅಲ್ಲಿ KCR ಚಂದ್ರಶೇಖರ್. ಕೇರಳದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ BJP ಇಲ್ಲ, ಅಲ್ಲಿ CPM ವಿರುದ್ಧ ಗೆಲ್ಲಬೇಕು. ನೇರ BJPಯ ಜೊತೆ ಹಣಾಹಣಿಯಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ವರ್ಟಿಕಲ್ ಮೊಬಿಲಿಟಿ ಸಿಗಬಹುದಾಗಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಅದು ಸ್ವೀಪ್ ಮಾಡುತ್ತೆ ಅನ್ನುವ ಸ್ಥಿತಿಯಲ್ಲಿಲ್ಲ. ಲೆಟ್ಸ್ ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಫೇರ್ ಅಬೌಟ್ ಇಟ್. ಆದರೆ ನೀವು 7 ತಗೋತಿರೋ, 8 ತಗೋತಿರೋ, 10 ತಗೋತಿರೋ, 12 ತಗೋತಿರೋ, 14ರವರೆಗೆ ಹೋಗ್ತಾ, ಈಗ 50-50 ಅಂತ ಕಾಂಗ್ರೆಸ್ನವ್ರು ಖಾಸಗಿಯಾಗಿ ಹೇಳ್ತಾರೆ, 14ರವರೆಗೆ ಹೋಗಿ ತಲುಪ್ತಿರೋ, ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಟ್ರಾಟರ್ಜಿ ಮತ್ತು ಪರಿಶ್ರಮ. ಕಾಂಗ್ರೆಸ್ ನಿಶ್ಚಿತವಾಗಿ ಒಂದು ಸ್ಟ್ರಾಟರ್ಜಿ ಜೊತೆಗೆ ಲೋಕಸಭಾ ಚುನಾವಣೆಗೆ ಇಳಿದಿದೆ. BJP ಕೆಲ ಸ್ವಯಂ ಕೃತಾಪರಾಧಗಳನ್ನು ಮಾಡಿದೆ. ಪ್ಲಸ್ ಯಾವುದೋ ಒಂದು ಸೀಟ್ನ ಹೆಚ್ಚಳ -1 ಫಾರ್ BJP. ಕರೆಕ್ಟ್. ನೀವು ಅದನ್ನು ದಿಲ್ಲಿಯಿಂದ ನೋಡಿ, ಮ್ಯಾಕ್ರೋ ಲೆವೆಲಲ್ಲಿ ನೋಡಿ, -1, -5, -10 ಫಾರ್ BJP ಇಸ್ ಹ್ಯೂಜ್ ಮೈಕ್ರೋ ಲೆವೆಲಲ್ಲಿ. ಯಾಕಂದರೆ BJP 340, 350 ಅಂತ ಹೇಳ್ತಿದ್ದಾರೆ. 300ಕ್ಕೆ ಸೀಮಿತವಾಗಿ 290ಕ್ಕೆ ಬಂತಂದರೆ ರೈಟ್ ಇನ್ನು ವಿಪರೀತ ಬೇರೆ ಪರಿಸ್ಥಿತಿಯಲ್ಲಿ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ AICCಗೆ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದರೆ AICC ನೋಡಿ, ಲಿಟ್ರಲಿ ತಮಿಳುನಾಡು, ಕೇರಳ, ತೆಲಂಗಾಣ, ಕರ್ನಾಟಕ ಈ 4 ರಾಜ್ಯಗಳನ್ನು ಬಿಟ್ಟರೆ ಕಾಂಗ್ರೆಸ್ ಎಲ್ಲಿ ಫೈಟ್ ಮಾಡ್ತಾ ಇದೆ, ಎಲ್ಲಿ ವೋಟನ್ನು ಸೀಟನ್ನಾಗಿ ಕನ್ವರ್ಟ್ ಮಾಡುವ ಶಕ್ತಿ ಹೊಂದಿದೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಕಾಂಗ್ರೆಸ್ಗೆ ಸೀಟ್ ಬಿಟ್ಕೊಡ್ಲಿಕ್ಕೆ ಕಾಂಗ್ರೆಸ್ ನಾಯಕರೇ ಅಲ್ಲಿ ಅಬ್ಬೆ ಪಾರಿದ್ದಗಳ ಥರ ಹೇಳ್ತಾ ಇದ್ದಾರೆ, ಉದ್ಧವ್ ಠಾಕ್ರೆಗೆ ಪಾರ್ಟಿ ಕೊಟ್ಬಿಡಬೇಡಿ ಅನ್ನೋದು. ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ದಿಲ್ಲಿ, ಹರಿಯಾಣ, ಅಸ್ಸಾಂ, ಉತ್ತರ ಪ್ರದೇಶ್, ಬಿಹಾರದಲ್ಲಿ RJD ಒಂದು ಪಾರ್ಟ್ನರ್ ಇರ್ಬೋದು, ಆದರೆ ಸೀಟ್ ಗೆಲ್ಲುವ ಸಾಮರ್ಥ್ಯ ಎಷ್ಟಿದೆ ಗೊತ್ತಿಲ್ಲ. ಜಾರ್ಖಂಡ್ನಲ್ಲಿ ಒಂದು ಸ್ವಲ್ಪ ಸೀಟ್ಗಳನ್ನು ಗೆಲ್ಲಬಹುದು ಹೇಮಂತ್ ಸೊರೇನ್ ಜೊತೆಗೆ. ಆಗಿರುವಾಗ ಕಾಂಗ್ರೆಸ್ ಏನಾದರೂ ಅಂದರೆ ಈಗ 38, 39 ಅಂತ ಸರ್ವೆ ಹೇಳ್ತಾ ಇದೆ. ಅದು 50ರ ಗಡಿ ದಾಟಬೇಕು, 60ರ ಗಡಿ ದಾಟಬೇಕು, 75ರ ಹತ್ರ ಹೋಗಬೇಕು ಅಂದರೆ ಕರ್ನಾಟಕದಲ್ಲಿ ಒಂದು ಭರ್ಜರಿ ಫಲಿತಾಂಶದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಬಟ್ ಏನಂದರೆ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಆ ಲಿಮಿಟೇಷನ್ ಇರಲಿಲ್ಲ, ಜನ 135 ಕೊಟ್ಟರು. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ, ಹಿಂದುತ್ವ ವರ್ಕೌಟ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ದಿಲ್ಲಿಯಲ್ಲಿ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ಮತದಾರನ ಮಸ್ತಿಷ್ಕದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ನಮ್ಮ ನಾಯಕತ್ವ ರಾಜ್ಯಕ್ಕಲ್ಲ,
ಕೇಂದ್ರಕ್ಕೂ ನಮ್ಮ ನಾಯಕತ್ವವನ್ನೇ ನಂಬಿ ವೋಟ್ ಕೊಡಿ, ಗ್ಯಾರಂಟಿಗಳನ್ನು ನಂಬಿ ವೋಟ್ ಕೊಡಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಕನ್ವಿನ್ಸ್ ಮಾಡಬೇಕಾಗತ್ತೆ. ಎಸ್ 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 ಅದು ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಈಶ್ವರಪ್ಪ ಅವರ ಸ್ಟೋರಿ ಇದೆ. ಈಶ್ವರಪ್ಪ ಅವರು ದೆಹಲಿಗೆ ಹೋದರೂ ಕೂಡ ಅಮಿತ್ ಶಾ ಅವರನ್ನ ಭೇಟಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಈಶ್ವರಪ್ಪ ಅವರ ನಡೆ ಏನಿದೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.